Hi, hello, namaste friends. Welcome back to Raman Tutorials. Good evening. ಎಲ್ರು ಹೇಗಿದ್ದೀರಾ? ಹೋಪ್ ಸೊ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಸಮಾಜ ವಿಜ್ಞಾನದ ತರಗತಿಯನ್ನ ಶುರು ಮಾಡೋಣ. ಸಮಾಜ ವಿಜ್ಞಾನದಲ್ಲಿ ಸುಮಾರು ವಿಷಯಗಳ ಬಗ್ಗೆ ನಾನು ಈಗಾಗ್ಲೇ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ, ಹೌದಲ್ವಾ? ಎಸ್, ನೋಟ್ಸ್ ಗಳನ್ನ ನಿಮ್ಗೆ ಅಪ್ಡೇಟ್ ಮಾಡೋದಿದೆ. ಸಮ್ ಇಶ್ಯೂಸ್ ಇಂದ ಅಪ್ಡೇಟ್ ಮಾಡಕ್ ಆಗಿಲ್ಲ. ಐ ನೋ ದಟ್. ಡೋಂಟ್ ವರಿ, ನಾನು ಅದನ್ನ ಅಪ್ಡೇಟ್ ಕೊಡೋ ಜವಾಬ್ದಾರಿ ನಂದು ಅಂತ ಹೇಳ್ತಾ ಇವತ್ತು ನಾನು ನಿಮ್ಗೆ 7th ಸ್ಟ್ಯಾಂಡರ್ಡ್ ಲೆಸನ್ ಅನ್ನ ಕವರ್ ಮಾಡ್ತಾ ಇರೋದು. ಈಗ ಅಡ್ವೆಂಟ್ ಆಫ್ ಯುರೋಪಿಯನ್ ಅದೇನಿತ್ತು ಅದು ಕಂಪ್ಲೀಟ್ ಆಗಿತ್ತು. ಅದಾದ್ಮೇಲೆ 18ನೇ ಶತಮಾನದ ಭಾರತ ಹೇಗಿತ್ತು ಅನ್ನೋದ್ರ ಬಗ್ಗೆ ನೋಡೋಣ. 1707 to 1757 ವರ್ಗೂ ಕೂಡ ನಮ್ಮ ಭಾರತ ದೇಶದಲ್ಲಿ ಏನೆಲ್ಲ ಆಯ್ತು ಆ ಘಟನಾವಳಿಗಳನ್ನ ನೋಡ್ತಾ ಹೋಗೋಣ. ಇದು ನಾನು ನಿಮ್ಗೆ ಪ್ರಶ್ನೆ ಮತ್ತೆ ಉತ್ತರಗಳ ಸರಣಿಯಲ್ಲಿ ಕೊಡ್ತಾ ಇರುವಂತದ್ದು ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ವೆರಿ ಇಂಪಾರ್ಟೆಂಟ್. ಓಕೆ, ಯಾರೆಲ್ಲ ನೆಗ್ಲೆಕ್ಟ್ ಮಾಡ್ತೀರಾ ಅದು ಇಟ್ಸ್ ಅಪ್ ಟು ಯು. ಓಕೆ, ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ವೆನ್ ಡಿಡ್ ದ ಮೊಘಲ್ ಎಂಪರರ್ ಔರಂಗಜೇಬ್ ಡೈ? ಮೊಘಲ್ ಚಕ್ರವರ್ತಿ ಆದಂತಹ ಔರಂಗಜೇಬನು ಯಾವಾಗ ಸಾವನ್ನ ಅಪ್ತಾನೆ ಅಂತ ಪ್ರಶ್ನೆ ಇದೆ. 1700ರಲ್ಲಿ, 1707ರಲ್ಲಿ, ಹಾಗೆ 1717 ಮತ್ತೆ 1757 ಅಂತ ಇದೆ. ಹಾಗಾದ್ರೆ ಮೊಘಲ್ ಚಕ್ರವರ್ತಿ ಔರಂಗಜೇಬ ಯಾವಾಗ ಸಾವನ್ನ ಅಪ್ಪುವಂತದ್ದು ಅಂತ ಪ್ರಶ್ನೆ ಇದೆ. ಕಮಾನ್, ಕ್ವಿಕ್ ಆಗಿ ಆನ್ಸರ್ಸ್ ಮಾಡಿ. ಯೋಚನೆ ಮಾಡ್ಬಿಟ್ಟು ಆನ್ಸರ್ ಗಳನ್ನ ಕೊಡಿ. ಓಕೆ, ಇಲ್ಲಿ ನಿಮ್ಮೆಲ್ಲರ ಉತ್ತರ ಏನ್ ಬರ್ತಾ ಇದೆ? 1707ರಲ್ಲಿ ಅಂತ ಹೇಳಿ ಹೇಳ್ತಿದ್ದೀರಾ. ವೆರಿ ಗುಡ್ ಆನ್ಸರ್. 1707ರಲ್ಲಿ ಏನಾಗುತ್ತೆ ಅಂತಂದ್ರೆ ಅಹಮದ್ ನಗರದಲ್ಲಿ ಈತ ನಿಧನನಾಗ್ತಾನೆ. ಸೊ ಅವನ ಮರಣದ ನಂತರ ಏನಾಯ್ತು, ಮೊಘಲ್ ಸಾಮ್ರಾಜ್ಯ ಸಂಪೂರ್ಣವಾಗಿ ಅವನತಿಯನ್ನ ಹೊಂದುತ್ತೆ. ಹೇಗೆ ಅಕ್ಬರ್ನ ಕಾಲದಲ್ಲಿ ಅತ್ಯಂತ ಉನ್ನತ ಕ್ಷೇತ್ರವನ್ನ ತಲುಪಿತ್ತು ಈ ಮೊಘಲ್ ಸಾಮ್ರಾಜ್ಯ, ಅಕ್ಬರ್ನ ನಂತರ ಬಂದಂತವನು ಈ ಔರಂಗಜೇಬ್ ಏನಿದ್ದಾನೆ, ಔರಂಗಜೇಬ್ನಿಂದ ಸಂಪೂರ್ಣವಾಗಿ ನಾಶ ಆಗುತ್ತೆ ಅಂತ ಹೇಳಿ ನಾವಿಲ್ಲಿ ಕನ್ಸಿಡರೇಷನ್ ಮಾಡ್ಬೋದು. ಹಾಗಾಗಿ ನಿಮ್ಮೆಲ್ಲರ ಉತ್ತರ 1707 ಅಂತ ಏನ್ ಹೇಳ್ತಾ ಇದ್ದೀರಾ, ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾಗಾದ್ರೆ ಔರಂಗಜೇಬನ ನಂತರ ಮೊಘಲ್ ಸಿಂಹಾಸನವನ್ನ ಯಾರು ಏರ್ತಾರೆ ಅಂತ ಪ್ರಶ್ನೆ ಇದೆ. ಜಹಂದರ್ ಶಾ, 1ನೇ ಬಹದ್ದೂರ್ ಶಾ, ಫರೂಕ್ ಸಿಯಾರ್, ಹಾಗೆ ಮೊಹಮ್ಮದ್ ಶಾ ಅಂತ ಇದೆ. ಎಸ್, ಕಮಾನ್, ಕ್ವಿಕ್ ಆಗಿ ಆನ್ಸರ್ ಮಾಡಿ. ಓಕೆ, ಇಲ್ಲಿ ನಿಮ್ಗೆ ಸರಿಯಾದ ಉತ್ತರ ಔರಂಗಜೇಬನ ನಂತರ ಮೊಘಲ್ ಸಿಂಹಾಸನವನ್ನ ಏರಿದಂತವ್ರು 1ನೇ ಬಹದ್ದೂರ್ ಶಾ ಅಂತ ಹೇಳಿ ಹೇಳ್ತಾ ಇದೀವಿ. ವೆರಿ ಗುಡ್, ಸರಿಯಾಗಿದೆ ಉತ್ತರ. ಈ ಉತ್ತರಾಧಿಕಾರಕ್ಕೋಸ್ಕರ ನಿಮ್ಗೆ ಗೊತ್ತಿದೆ ರಾಜರ ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ ಉತ್ತರಾಧಿಕಾರದ ಪರಮಾವಧಿ ಜಾಸ್ತಿ ಇತ್ತು. ಸೊ ಉತ್ತರಾಧಿಕಾರಕ್ಕೋಸ್ಕರ ನಡೆದಂತ ಯುದ್ಧದಲ್ಲಿ ಗೆದ್ದ ನಂತರ ರಾಜ್ಕುಮಾರ ಮೊಜಮ್ ಹಾಗೆ 1ನೇ ಬಹದ್ದೂರ್ ಶಾ ಅನ್ನೋ ಒಂದು ಬಿರುದನ್ನ ಪಡ್ಕೊಂಡು ಸಿಂಹಾಸನವನ್ನ ಏರ್ದಂತ ವ್ಯಕ್ತಿ ಅಂತಂದ್ರೆ ಈತ 1ನೇ ಬಹದ್ದೂರ್ ಶಾ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಹೋಗೋಣ. 18ನೇ ಶತಮಾನದ ಭಾರತದ ಇತಿಹಾಸದಲ್ಲಿ ರಾಜ್ಯ ನಿರ್ಮಾಪಕರು ಕಿಂಗ್ ಮೇಕರ್ಸ್ ಅಂತ ಹೇಳಿ ಕರೀತಾರೆ. ಈ ಬಿರುದನ್ನ ಯಾರಿಗೆ ಕೊಟ್ಟು ಕರೆಯಲಾಗತ್ತೆ? ಸೈಯದ್ ಸಹೋದರರು, ಅಲಿ ಸಹೋದರರು, ಲೋಧಿ ಸಹೋದರರು, ಹಾಗೆ ಮರಾಠ ಸಹೋದರರು ಅಂತ ಇದೆ.
ಎಸ್ ಕಮಾನ್ ಕ್ವಿಕ್ ಆಗಿ ಯೋಚನೆ ಮಾಡಿ ಆನ್ಸರ್ ಕೊಡಿ. ಈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಅಂತ ಮೊದ್ಲಿಂದಾನು ಹೇಳ್ತಾ ಇದೀನಿ. ಯಾವುದೇ ಎಕ್ಸಾಮ್ GPT, HSTR, PSTR, TET ಯಾವುದೇ ಎಕ್ಸಾಮ್ಸ್ ಅಲ್ಲೂ ಕೂಡ ನಿಮ್ಗೆ ಕಡ್ಡಾಯವಾಗಿ 2 ರಿಂದ 3 ಅಂಕಗಳ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ. ಯಾಕೆಂದ್ರೆ ಇಂಪಾರ್ಟೆಂಟ್ ಚಾಪ್ಟರ್, ನಿಮಗೆ ತುಂಬಾ ಸರಳವಾದ ವೇಟೇಜ್ ಅನ್ನ ಕೊಡ್ತಾ ಹೋಗ್ತಾರೆ ಇದ್ರ ಮೇಲೆ. ಎಸ್, ಯೋಚನೆ ಮಾಡಿ ಆನ್ಸರ್ ಅನ್ನ ಕೊಡಿ. ಓಕೆ, ಇಲ್ಲಿ ನಿಮ್ಮೆಲ್ಲರ ಉತ್ತರ ಬಂದು ಏನ್ ಬರ್ತಾ ಇದೆ? ಎಸ್, ಅಲಿ ಸಹೋದರರು ಅಂತ ಹೇಳಿ ಹೇಳಿದ್ರೆ ಸೈಯದ್ ಸಹೋದರರು ಸರಿಯಾಗಿದೆ ಉತ್ತರ. ಅಬ್ದುಲ್ಲಾ ಖಾನ್ ಮತ್ತೆ ಹುಸೇನ್ ಅಲಿ ಖಾನ್, ಸೊ ಇವ್ರಿಬ್ರನ್ನ ಕೂಡ ನಾವು ಸೈಯದ್ ಸಹೋದರರು ಅಂತ ಹೇಳಿ ಕರೆಯೋದು. 1713 1720 ನಡುವೆ ಮೊಘಲ್ ಚಕ್ರವರ್ತಿಗಳನ್ನ ಸಿಂಹಾಸನದಿಂದ ಇಳಿಸುವಲ್ಲಿ ಹಾಗೆ ನೇಮಕ ಮಾಡೋದ್ರಲ್ಲಿ ಬಹಳಷ್ಟು ನಿರ್ಣಾಯಕ ಪಾತ್ರವನ್ನ ನಿರ್ವಹಿಸಿದಂತವ್ರು ಅಂತಂದ್ರೆ ಸೈಯದ್ ಸಹೋದರರು. ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ಸ್ ಅಲ್ಲಿ ನಿಮಗೆ ಕೇಳಿದಾಗ ಅಯ್ಯೋ ನಾನು ಇದನ್ನ ಕೇಳೇ ಇಲ್ವಲ್ಲ ಅಂತ ನೀವು ಅನ್ಕೋಬಹುದು. ಇಲ್ಲ, ಕೇಳಿರ್ತೀರಾ, ಬಟ್ ಫಾರ್ಗಟ್, ಹೋಗಿರುತ್ತೆ. ಹಾಗಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆ. ಹೂ ಫೌಂಡೆಡ್ ದ ಇಂಡಿಪೆಂಡೆಂಟ್ ಸ್ಟೇಟ್ ಆಫ್ ಹೈದರಾಬಾದ್ ಇನ್ 1724? 1724ರಲ್ಲಿ ಸ್ವತಂತ್ರ ಹೈದರಾಬಾದ್ ರಾಜ್ಯವನ್ನ ಸ್ಥಾಪನೆ ಮಾಡಿದವ್ರು ಯಾರು ಅಂತ ಪ್ರಶ್ನೆ ಇದೆ. ಸಾದತ್ ಖಾನ್, ಮುರ್ಷಿದ್ ಕುಲಿ ಖಾನ್, ನಿಜಾಮ್ ಉಲ್ ಮುಲ್ಕ್, ಅಸಫ್ ಜಾ ಹಾಗೆ ಹೈದರ್ ಅಲಿ ಅಂತ ಇದೆ. ಯೋಚನೆ ಮಾಡಿ. ಸಾವಿರದ 1724ರಲ್ಲಿ ಸ್ವತಂತ್ರ ಹೈದರಾಬಾದ್ ರಾಜ್ಯವನ್ನ ಸ್ಥಾಪನೆ ಮಾಡಿದಂತ ಕೀರ್ತಿ ಯಾರಿಗ್ ಸಲ್ಲತ್ತೆ? ಓಕೆ, ನಿಜಾಮ್ ಉಲ್ ಮುಲ್ಕ್ ಮತ್ತೆ ಅಸಫ್ ಜಾ ಅಂತ ಹೇಳಿ ಹೇಳ್ತಿದ್ದೀರಾ. ವೆರಿ ಗುಡ್. ನಿಜಾಮ್ ಉಲ್ ಮುಲ್ಕ್ ಮತ್ತೆ ಅಸಫ್ ಜಾ ಸರಿಯಾದ ಉತ್ತರ. ಚಿನ್ ಕಿಲಿಚ್ ಖಾನ್ ಇವರನ್ನ ನಿಜಾಮ್ ಉಲ್ ಮುಲ್ಕ್ ಅಂತ ಹೇಳಿ ಕರೀತಾರೆ. ಹಾಗೆ ಅಸಫ್ ಜಾ ಅಂತ ಹೇಳಿ ಕೂಡ ಇವರನ್ನ ನಾವು ಗುರುತಿಸ್ತೀವಿ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಹೈದರಾಬಾದ್ ರಾಜ್ಯವನ್ನ ಸ್ಥಾಪನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಯಾರು? ನಿಜಾಮ್ ಉಲ್ ಮುಲ್ಕ್ ಹಾಗೆ ಅಸಫ್ ಜಾ ಅಂತ ಹೇಳಿ ಇವರಿಬ್ಬರಿಗೂ ಕೂಡ ನಾವು ಏನ್ ಹೇಳ್ತೀವಿ, ಹೈದರಾಬಾದ್ ರಾಜ್ಯವನ್ನ ಸ್ಥಾಪನೆ ಮಾಡಿದಂತ ಕೀರ್ತಿ ಇವರಿಗೆ ಸಲ್ಲತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 1739ರಲ್ಲಿ ನಾದಿರ್ ಶಾ ಆಕ್ರಮಣದ ಸಂದರ್ಭದಲ್ಲಿ ಮೊಘಲ್ ಚಕ್ರವರ್ತಿ ಯಾರಾಗಿದ್ರು? ಔರಂಗಜೇಬ್, ಮಹಮ್ಮದ್ ಶಾ, 2ನೇ ಶಾ ಆಲಂ ಹಾಗೆ ಅಹಮದ್ ಶಾ ಅಂತ ಇದೆ. ಎಸ್ ಕಮಾನ್ ಕ್ವಿಕ್ ಆಗಿ ಆನ್ಸರ್ ಮಾಡಿ. ಸಾವಿರದ 1739ರಲ್ಲಿ ನಾದಿರ್ ಶಾ ಆಕ್ರಮಣದ ಸಮಯದಲ್ಲಿ ಮೊಘಲ್ ಚಕ್ರವರ್ತಿ ಯಾರಾಗಿದ್ರು ಅಂತ ಪ್ರಶ್ನೆ ಇದೆ. ಓಕೆ, ಔರಂಗಜೇಬ್ ಆಗಿದ್ನ ಅಥವಾ ಮೊಹಮ್ಮದ್ ಶಾ ಆಗಿದ್ನ ಅಥವಾ 2ನೇ ಶಾ ಆಲಂ, ಅಹಮದ್ ಶಾ ಅಂತ ಇದೆ. ಸರಿಯಾದ ಉತ್ತರ ಬಂದು ಮೊಹಮ್ಮದ್ ಶಾ ಅಂತ ಹೇಳಿ ಹೇಳ್ತೀವಿ. ನೋಡಿ, ನಾದಿರ್ ಶಾ invaded India and defeated Muhammad Shah at the Battle of Karnal in 1739. ನೋಡಿ, ನಾದಿರ್ ಶಾ ಏನಿದ್ದಾನೆ ಭಾರತದ ಮೇಲೆ ಆಕ್ರಮಣವನ್ನ ಮಾಡಿಕೊಂಡು 1739ರಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಕರ್ನಾಲ್ ಯುದ್ಧದಲ್ಲಿ ಮೊಹಮ್ಮದ್ ಶಾನನ್ನ ಸೋಲಿಸ್ಬಿಡ್ತಾನೆ. ಅರ್ಥ ಆಯ್ತಾ? ಮೊಹಮ್ಮದ್ ಶಾನನ್ನ ಸೋಲಿಸ್ಬಿಟ್ಟು ಆ ಮೊಘಲ್ ಚಕ್ರವರ್ತಿ ಅಂತ ಹೇಳಿ ಕರ್ಸ್ಕೊಳ್ತಾನೆ. ಯಾರು? ಮೊಹಮ್ಮದ್ ಶಾ. ನೆಕ್ಸ್ಟ್ ಹೋಗೋಣ.
ನಾದಿರ್ ಶಾ ಭಾರತದಿಂದ ಯಾವ ಪ್ರಸಿದ್ಧ ವಜ್ರವನ್ನ ತೆಗೆದುಕೊಂಡು ಹೋಗ್ತಾನೆ? ತುಂಬಾ ಫೇಮಸ್. ಎಷ್ಟೋ ಸಲ ಇದನ್ನ ನಾವು ಐತಿಹಾಸಿಕವಾದಂತ ಘಟನೆ ಅಂತ ಹೇಳಿ ಕೂಡ ಗುರುತಿಸ್ತೀವಿ. ಹೋಕ್ ವಜ್ರ, ಕೊಹಿನೂರು, ಹಾಗೆ ಓರ್ಲೋ, ಮತ್ತೆ ದರಿಯಾ ಇ ನೂರ್ ಅಂತ ಇದೆ. ವಿಚ್ ಫೇಮಸ್ ಡೈಮಂಡ್ ಡಿಡ್ ನಾದಿರ್ ಶಾ ಟೇಕ್ ಅವೇ ಫ್ರಮ್ ಇಂಡಿಯಾ ಅಂತ ಇದೆ. ಓಕೆ, ಯೋಚನೆ ಮಾಡಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಕೊಹಿನೂರ್ ವಜ್ರ ಅಂತ ಹೇಳಿ ಹೇಳ್ತಿದ್ದೀರಾ. ವೆರಿ ಗುಡ್. ಇದೇನಾಗತ್ತೆ, ನಾದಿರ್ ಶಾ ದೆಹಲಿಯನ್ನ ಲೂಟಿ ಮಾಡ್ಕೊಂಡು ನವಿಲು ಸಿಂಹಾಸನ, ಪಿಕಾಕ್ ಥ್ರೋನ್, ಹಾಗೆ ಕೊಹಿನೂರು ವಜ್ರವನ್ನ ತೆಗೆದುಕೊಂಡು ಹೋಗ್ತಾನೆ. ಸೊ ಇವತ್ತಿಗೂ ಕೂಡ ಇಂಗ್ಲೆಂಡ್ ನಲ್ಲಿ ಇದೆ ಅಂತ ಹೇಳ್ತಾರೆ ಕೊಹಿನೂರು ವಜ್ರ. ಸೊ ಅಷ್ಟು ವ್ಯಾಲ್ಯೂಯಬಲ್ ಆಗಿರುವಂತ ಥಿಂಗ್ ಅನ್ನ ನಾದಿರ್ ಶಾ ತೆಗೆದುಕೊಂಡು ಹೋಗ್ತಾನೆ. ನೆಕ್ಸ್ಟ್ ತಗೋಣ. ಹೂ ಫೌಂಡೆಡ್ ದ ಆಟೋನೋಮಸ್ ಸ್ಟೇಟ್ ಆಫ್ ಬೆಂಗಾಲ್ ಅಂತ ಇದೆ. ಅಂದ್ರೆ ಸ್ವಾಯತ್ತ ಬಂಗಾಳ ರಾಜ್ಯವನ್ನ ಸ್ಥಾಪನೆ ಮಾಡಿದವರು ಯಾರು ಅಂತ ಪ್ರಶ್ನೆ ಇದೆ. ಎಸ್, ಕಮಾನ್, ಕ್ವಿಕ್ ಆಗಿ ಆನ್ಸರ್ ಬರ್ಲಿ ಹಾಗಿದ್ರೆ. ಅಲಿವರ್ದಿ ಖಾನ್, ಸಿರಾಜುದ್ದೌಲಾ, ಮುರ್ಷಿದ್ ಕುಲಿ ಖಾನ್, ಶುಜಾ ಉದ್ದೀನ್ ಅಂತ ಇದೆ. ಹಲೋ ಮೇಡಮ್, ನಾನು ಮೇಡಮ್ ಒಂದ್ 10 ನಿಮಿಷ ಬಿಟ್ಟು ಕಾಲ್ ಮಾಡಿ, ಕ್ಲಾಸ್ ನೋಡಿ. ಸ್ವಾಯತ್ತ ಬಂಗಾಳ ರಾಜ್ಯವನ್ನ ಸ್ಥಾಪನೆ ಮಾಡಿದವ್ ಯಾರು ಅಂತ ಇದೆ. ಹೂ ಫೌಂಡೆಡ್ ದ ಆಟೋನೋಮಸ್ ಸ್ಟೇಟ್ ಆಫ್ ಬೆಂಗಾಲ್? ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಅಲಿವರ್ದಿ ಖಾನ್, ಸಿರಾಜ್ ಉದ್ ದೌಲಾ, ಹಾಗೆ ಮುರ್ಷಿದ್ ಕುಲಿ ಖಾನ್, ಮತ್ತೆ ಶುಜಾ ಉದ್ದೀನ್ ಅಂತ ಇದೆ. ಓಕೆ, ಸರಿಯಾದ ಉತ್ತರ ಬಂದ್ಬಿಟ್ಟು ಮುರ್ಷಿದ್ ಕುಲಿ ಖಾನ್ ಅಂತ ಹೇಳಿ ಕರಿತೀವಿ. ಸೊ ಈ ಮುರ್ಷಿದ್ ಕುಲಿ ಖಾನ್ ಅವರನ್ನ ಔರಂಗಜೇಬ ಏನ್ ಮಾಡ್ತಾನೆ ಅಂತಂದ್ರೆ ಬಂಗಾಳದ ದಿವಾನನನ್ನಾಗಿ ನೇಮಕ ಮಾಡ್ತಾನೆ. ಹಾಗೆ ನಂತರ ಅವನು ಸ್ವತಂತ್ರನಾಗಿ ಆಳ್ವಿಕೆಯನ್ನ ಕೂಡ ಮಾಡ್ತಾನೆ. ಯಾರು? ಮುರ್ಷಿದ್ ಕುಲಿ ಖಾನ್ ಅಂತ ಹೇಳಿ ಕರಿತಾ ಇದೀವಿ. ಯಾರನ್ನ ಆತ ಬಂಗಾಳದ ದಿವಾನನ್ನಾಗಿ ನೇಮಕ ಮಾಡ್ತಾನೆ? ಔರಂಗಜೇಬನನ್ನ ಬಂಗಾಳದ ದಿವಾನನನ್ನಾಗಿ ನೇಮಕ ಮಾಡ್ತಾನೆ. ಓಕೆ, ಹಾಗಾದ್ರೆ ಸ್ವಾಯತ್ತ ಔದ್ ಅಥವಾ ಅವಧ್ ಅಂತ ಏನ್ ಕರಿತಾ ಇದೀವಿ, ಅಂದ್ರೆ ಸ್ವಾಯತ್ತ ಅಂತಂದ್ರೆ ಸ್ವಾಧೀನಕ್ಕೆ ಪಡ್ಕೊಂಡಂತಹ ಔದ್ ರಾಜ್ಯ ಅಂತೇಳಿ ಕರಿತೀವಿ. ಈ ರಾಜ್ಯವನ್ನ ಸಂಸ್ಥಾಪನೆ ಮಾಡಿದ್ದು ಯಾರು ಅಂತ ಪ್ರಶ್ನೆ ಇದೆ. ಸೊ ಆಪ್ಷನ್ಸ್ ಗಳನ್ನ ನೋಡ್ಕೊಳ್ಳಿ. ಸಫ್ದರ್ ಜಂಗ್, ಸಾದತ್ ಖಾನ್, ಬುರ್ಹಾದ್ ಉಲ್ ಮುಲ್ಕ್, ಹಾಗೆ ಶುಜಾ ಉದ್ ದೌಲಾ, ಮತ್ತೆ ಅಸಫ್ ಉದ್ ದೌಲಾ ಅಂತ ಇದೆ. ಓಕೆ, ಇದಕ್ಕೆ
ಉತ್ತರ ಕೊಟ್ಟಿದ್ದು ಸಾದತ್ ಖಾನ್ ಮತ್ತೆ ಬುರ್ಹಾನ್ ಉಲ್ ಮುಲ್ಕ್ ಅಂತ ಹೇಳಿ ಹೇಳ್ತಿದ್ದೀರಾ. ಹೌದು, ಸಾದತ್ ಖಾನ್ ಏನ್ ಮಾಡ್ತಾನೆ ಅಂದ್ರೆ 1722ರಲ್ಲಿ ಅವಧ್ ರಾಜ್ಯವನ್ನ, ಸ್ವಾಯತ್ತ ಅವಧ್ ರಾಜ್ಯವನ್ನ ಸಂಸ್ಥಾಪನೆ ಮಾಡ್ತಾನೆ. ಸೊ ಇದು 18ನೇ ಶತಮಾನದ ಭಾರತ ಅಂತ ಹೇಳಿ ಕರಿತೀವಿ. ಈ 18ನೇ ಶತಮಾನದ ಭಾರತದಲ್ಲಿ ಏನೆಲ್ಲಾ ಘಟನೆಗಳು ಆಯ್ತು ಅನ್ನೋದ್ರ ಬಗ್ಗೆ ನಾವು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇರುವಂತದ್ದು. ಎಸ್, ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಹೀಗಿದೆ: ಗುರು ಗೋವಿಂದ ಸಿಂಗ್ ಅವರ ಮರಣದ ನಂತರ ಸಿಖ್ಖರನ್ನ ಸಂಘಟನೆ ಮಾಡಿದಂತಹ ಸಿಖ್ ನಾಯಕ ಯಾರು ಅಂತ ಪ್ರಶ್ನೆ ಇದೆ ನೋಡಿ. ರಂಜಿತ್ ಸಿಂಗ್, ಹಾಗೆ ಬಂದಾ ಸಿಂಗ್ ಬಹದ್ದೂರ್, ಕಪೂರ್ ಸಿಂಗ್, ಜಸ್ಸಾ ಸಿಂಗ್ ಅಹುಲ್ವಾಲಿಯಾ ಅಂತ ಇದೆ. ಓಕೆ, ಇಲ್ಲಿ ನಿಮ್ಮೆಲ್ಲರ ಉತ್ತರ ಬೇರೆ ಬೇರೆ ಉತ್ತರವನ್ನ ಕೊಡ್ತಾ ಇದ್ದೀರಾ. ಸರಿಯಾದ ಉತ್ತರ ಬಂದಾ ಸಿಂಗ್ ಬಹದ್ದೂರ್ ಅಂತ ಹೇಳಿ ಕರಿತೀವಿ. ಸೊ ಬಂದಾ ಸಿಂಗ್ ಬಹದ್ದೂರ್ ಏನ್ ಮಾಡ್ತಾನೆ ಅಂತಂದ್ರೆ 1716ರಲ್ಲಿ ಗಲ್ಲಿಗೇರೋವರೆಗೂ ಕೂಡ ಮೊಘಲರ ವಿರುದ್ಧ ಸಿಖ್ ಹೋರಾಟವನ್ನ ಮುನ್ನಡೆಸ್ತಾ ಹೋಗ್ತಾನೆ. ಯಾರು? ಬಂದಾ ಸಿಂಗ್ ಅಹುಲ್ವಾಲಿಯಾ, ಬಂದಾ ಸಿಂಗ್ ಬಹದ್ದೂರ್ ಅಂತ ಹೇಳ್ತೀವಿ. ನೋಡಿ, ಗುರು ಗೋವಿಂದ ಸಿಂಗ್ನ ಮರಣದ ನಂತರ ಏನಾಗುತ್ತೆ ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ ಮೊಘಲ್ ಸಾಮ್ರಾಜ್ಯ ಈ ಸಿಖ್ಖರ ಮೇಲೆ ಆಕ್ರಮಣವನ್ನ ಮಾಡ್ತಾನೆ ಇತ್ತು. ಅದನ್ನ ಯಥೇಚ್ಛವಾಗಿ ತಡೆಗಟ್ಟದಂತಹ ದೊರೆ ಅಂತ ಹೇಳಿ ಕೂಡ ನಾವ್ ಈತನನ್ನ ಗುರುತಿಸ್ತಾ ಇದೀವಿ. ಯಾರೋ? ಈ ಬಂದಾ ಸಿಂಗ್ ಬಹದ್ದೂರ್ ತನ್ನ ಕೊನೆ ಕ್ಷಣದವರೆಗೂ ಕೂಡ, ಗಲ್ಲಿಗೇರ್ಸೋವರೆಗೂ ಕೂಡ ಅವರ ವಿರುದ್ಧ ಹೋರಾಟವನ್ನ ಆತ ಮಾಡ್ತಾ ಬರ್ತಾನೆ. ಎಸ್, ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಅಂದ್ರೆ ಸಂಪೂರ್ಣ ಭಾರತ ಸಿಚುಯೇಷನ್ ಬಗ್ಗೆ ತಿಳ್ಕೊಳ್ತಾ ಇದೀವಿ, ಯಾವ್ದೋ ಒಂದು ಪ್ರದೇಶ, ಯಾವ್ದೋ ಒಂದು ಮನೆತನ ಅಲ್ಲ. ಇಡೀ ಭಾರತದಲ್ಲಿ ಏನಾಯ್ತು 18ನೇ ಶತಮಾನದಲ್ಲಿ ಅಂತ ನೋಡ್ತಾ ಹೋಗೋಣ. ಈ ಕಡೆ ಮರಾಠರು, ಆ ಕಡೆ ಮೊಘಲರು, ಈ ಕಡೆ ಸಿಖ್ಖರು, ಇವರೆಲ್ಲ ಆಳ್ವಿಕೆ ಬಗ್ಗೆ ಏನೇನಾಗಿತ್ತು ಅಂತ ನೋಡ್ತಾ ಇದೀವಿ. ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿದ ಮೊದಲ ಪೇಶ್ವೆ ಯಾರು ಅಂತ ಪ್ರಶ್ನೆ ಇದೆ ನೋಡಿ, ಯೋಚನೆ ಮಾಡಿ. 1ನೇ ಬಾಜಿರಾವ್, ಬಾಲಾಜಿ ವಿಶ್ವನಾಥ, ಬಾಲಾಜಿ ಬಾಜಿರಾವ್, ಹಾಗೆ ಮಾಧವರಾವ್ ಅಂತ ಇದೆ. ಓಕೆ, ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ನಿಮ್ಮ ಉತ್ತರ ಬಾಲಾಜಿ ವಿಶ್ವನಾಥ್ ಅಂತ ಹೇಳಿ ಕರಿತಾ ಇದ್ದೀರಾ. ವೆರಿ ಗುಡ್. ಸೊ ಬಾಲಾಜಿ ವಿಶ್ವನಾಥ್ ಅವರು ಶಾಹು ಮಹಾರಾಜರಿಗೆ ತಮ್ಮ ಹಿಡಿತವನ್ನ ಭದ್ರಪಡಿಸ್ಕೊಳ್ಳಿಕ್ಕೆ ಸಹಾಯವನ್ನ ಮಾಡ್ತಾರೆ. ಅದಲ್ದಂಗೆನೆ ಪೇಶ್ವೆ ಹುದ್ದೆಯನ್ನ ಅನುವಂಶಿಕವಾಗಿಸ್ತಾ ಹೋಗ್ತಾರೆ. ಸೊ ಬಾಲಾಜಿ ವಿಶ್ವನಾಥ್ ಏನ್ ಮಾಡ್ತಾನೆ ಅಂತಂದ್ರೆ ಈ ಶಾಹು ಮಹಾರಾಜರಿಗೆ ತಮ್ಮ ಹಿಡಿತವನ್ನ ಭದ್ರಪಡಿಸ್ಕೊಳ್ಬೇಕು ಅನ್ನೋದ್ರ ಜೊತೆಗೆ ಪೇಶ್ವೆ ಹುದ್ದೆ, ಈಗೇನು ಪೇಶ್ವೆ ಹುದ್ದೆ ಬರುತ್ತೆ ಆ ಹುದ್ದೆ ವಂಶ ಪಾರಂಪರ್ಯವಾಗಿ ಈಗ ಪೀಳಿಗೆಯಿಂದ ಪೀಳಿಗೆಗೆ ಪೇಶ್ವೆ ಹುದ್ದೆಗಳನ್ನ ಅದನ್ನ ಕಂಟಿನ್ಯೂಸ್ ಮಾಡ್ತಾನೆ. ಜೊತೆಗೆ ಮರಾಠ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿದಂತ ಪೇಶ್ವೆಗಳು ಅಂತಾನೆ ಒಂದು ಎರಾ ಬರುತ್ತೆ ಅಲ್ವಾ. ಹಿಂದೂ ಶಾಹಿ ಆದರ್ಶವನ್ನ ಬೋಧಿಸಿದಂತಹ ಪೇಶ್ವೆ ಯಾರು? ಎಷ್ಟು ಇಂಪಾರ್ಟೆಂಟ್ ಕ್ವಶನ್ ಗೊತ್ತಾ? ಎಷ್ಟೋ ಸಲ ಎಕ್ಸಾಮ್ ಅಲ್ಲಿ ಕೇಳಿರ್ತಾರೆ ಇದನ್ನ, ಬಟ್ ನಮ್ಗದು ನೆನ್ಪಿರಲಿ. ಬಾಲಾಜಿ ವಿಶ್ವನಾಥ್, 1ನೇ ಬಾಜಿರಾವ್, ಬಾಲಾಜಿ ಬಾಜಿರಾವ್, ಹಾಗೆ ನಾರಾಯಣ್ ರಾವ್ ಅಂತ ಇದೆ.
ಓಕೆ, ಇದಕ್ಕೆ ಸರಿಯಾದ ಉತ್ತರ ಒಂದನೇ ಬಾಜಿರಾವ್ ಅಂತ ಏನ್ ಹೇಳಿದ್ರಿ. ವೆರಿ ಗುಡ್. ಸುಮಾರು ಜನ ಕರೆಕ್ಟ್ ಆಗಿ ಉತ್ತರವನ್ನ ಕೊಟ್ಟಿದ್ದೀರಾ. ಒಂದನೇ ಬಾಜಿರಾವ್ 1720ರಿಂದ 1740ರವರೆಗೂ ಸುಮಾರು ಒಂದ್ 20 ವರ್ಷ ಆಳ್ವಿಕೆಯನ್ನ ಮಾಡಿದ್ದು. ಹಿಂದೂ ಸಾಮ್ರಾಜ್ಯವನ್ನ ಸ್ಥಾಪಿಸ್ಬೇಕು ಅನ್ನೋ ಒಂದು ದೊಡ್ಡ ಗುರಿಯನ್ನ ಹೊಂದಿದ್ದ. ಅಷ್ಟೇ ಅಲ್ಲ, ಮರಾಠರ ಶಕ್ತಿ ಬಲಪಡಿಸ್ಬೇಕು, ಮರಾಠರನ್ನ ಬಹಳಷ್ಟು ಒಂದು ಉನ್ನತೀಕರಣ ಮಾಡ್ಬೇಕು ಅನ್ನೋದು ಇವನ ಮುಖ್ಯ ಉದ್ದೇಶ ಆಗಿರತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮೊದಲ ಕರ್ನಾಟಿಕ್ ಯುದ್ಧ ಯಾವಾಗ ನಡೆಯುತ್ತೆ? 1740ರಿಂದ 1744, 46ರಿಂದ 48, 56ರಿಂದ 63, 49ರಿಂದ 54 ಅಂತ ಇದೆ. ಯೋಚನೆ ಮಾಡಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಬಂದು 1746ರಿಂದ 48, 2 ವರ್ಷ. ನೋಡಿ, ಮೊದಲ ಕರ್ನಾಟಿಕ್ ಯುದ್ಧ ಯುರೋಪಿನ ಆಸ್ಟ್ರಿಯನ್ ಉತ್ತರಾಧಿಕಾರ ಯುದ್ಧದ ಮುಂದುವರೆದಂತಹ ಭಾಗ ಅಂತ ಹೇಳಿ ಕೂಡ ಇದನ್ನ ನಾವು ಕರಿತಾ ಇದೀವಿ. ಏನು 3 ಕರ್ನಾಟಿಕ್ ಯುದ್ಧಗಳಾಗತ್ತೆ. ಆ 3 ಕರ್ನಾಟಿಕ್ ಯುದ್ಧಗಳಲ್ಲಿ ಫ್ರೆಂಚರು ಮತ್ತೆ ಬ್ರಿಟಿಷ್ ನಡುವೆ, ಇವರಿಬ್ಬರ ನಡುವೆ ಯುದ್ಧ ಆಗುತ್ತೆ. ಅದರಲ್ಲಿ ಮೊದಲನೇ ಕರ್ನಾಟಿಕ್ ಯುದ್ಧ. ಈ ಯುದ್ಧಗಳ ಆರಂಭ ಆಗೋದು ಯಾಕೆ ಅಂತಂದ್ರೆ ಆಸ್ಟ್ರಿಯನ್ನ ಒಂದು ಉತ್ತರಾಧಿಕಾರಕ್ಕೋಸ್ಕರ. ಎಸ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಯಾವ ಒಪ್ಪಂದವು ಮೊದಲ ಕರ್ನಾಟಿಕ್ ಯುದ್ಧವನ್ನ ಅಂತ್ಯಗೊಳಿಸುತ್ತೆ? ವಿಚ್ ಟ್ರೆಟಿ ಎಂಡೆಡ್ ದ ಫಸ್ಟ್ ಕರ್ನಾಟಿಕ್ ವಾರ್ ಅಂತ ಇದೆ. ಪಾಂಡಿಚೆರಿ ಒಪ್ಪಂದ, ಹಾಗೆ ಪ್ಯಾರಿಸ್ ಒಪ್ಪಂದ, ಎಕ್ಸ್ಲಾ ಚಾಪೆಲ್ ಒಪ್ಪಂದ, ಮದ್ರಾಸ್ ಒಪ್ಪಂದ. ಮೊದಲನೇ ಕರ್ನಾಟಿಕ್ ಯುದ್ಧವನ್ನ ಅಂತ್ಯಗೊಳಿಸಿದಂತಹ ಒಪ್ಪಂದ ಯಾವುದು ಅಂತ ಪ್ರಶ್ನೆ ಇದೆ. ಆಲೋಚನೆ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಉತ್ತರವನ್ನ ಕೊಡಿ. ಓಕೆ, ಎಕ್ಸ್ಲಾ ಚಾಪೆಲ್ ಒಪ್ಪಂದ ಅಂತೇಳಿ ಹೇಳ್ತಿದ್ದೀರಾ, ಹೌದಾ? ಓಕೆ, ವೆರಿ ಗುಡ್, ಸರಿಯಾಗಿದೆ. 1748ರಲ್ಲಿ ನೋಡಿ, ಇಂಗ್ಲೆಂಡ್ ಮತ್ತೆ ಇದು ಬ್ರಿಟನ್ ಮತ್ತೆ ಫ್ರೆಂಚ್ ನಡುವೆ ಆದಂತ ಯುದ್ಧ ಇದು. 1748ರಲ್ಲಿ ಸಹಿ ಹಾಕಲಾದಂತ ಈ ಒಪ್ಪಂದ ಮದ್ರಾಸನ್ನ ಏನ್ ಮಾಡುತ್ತೆ, ಇಂಗ್ಲಿಷರಿಗೆ ಹಿಂತಿರುಗಿಸುತ್ತೆ. ಇಟ್ ಸೈನ್ಡ್ ಇನ್ 1748. ದಿಸ್ ಟ್ರೆಟಿ ರಿಸ್ಟೋರ್ಡ್ ಮದ್ರಾಸ್ ಟು ದ ಇಂಗ್ಲಿಷ್ ಅಂತ ಹೇಳಿ ಕರಿತಾ ಇದೀವಿ. ಅಂದ್ರೆ ಮದ್ರಾಸನ್ನ ಏನು ವಶಪಡಿಸ್ಕೊಂಡಿದ್ರು ಫ್ರೆಂಚರು, ಅದನ್ನ ಮತ್ತೆ ಇಂಗ್ಲಿಷರಿಗೆ ವಾಪಸ್ ಕೊಡ್ಬೇಕು ಅಂತ ಹೇಳಿ ಈ ಒಪ್ಪಂದ ನಿಬಂಧನೆಯನ್ನ ಹಾಕುತ್ತೆ. ಓಕೆ, ಮೊದಲ ಮತ್ತೆ ಎರಡನೇ ಕರ್ನಾಟಿಕ್ ಯುದ್ಧಗಳ ಸಂದರ್ಭದಲ್ಲಿ ಫ್ರೆಂಚ್ ಗವರ್ನರ್ ಜನರಲ್ ಯಾರಾಗಿದ್ರು? ಕೌಂಟ್ ಡಿ ಲ್ಯಾಲಿ, ಹಾಗೆ ಡ್ಯೂಪ್ಲೆಕ್ಸ್, ಮತ್ತೆ ಬುಸ್ಸಿ, ಮತ್ತೆ ಕಾಲ್ಬೋಟ್ ಅಂತ ಇದೆ. ಹಾಗಾದ್ರೆ ಮೊದಲ ಮತ್ತು ಎರಡನೇ ಕರ್ನಾಟಿಕ್ ಯುದ್ಧಗಳ ಸಂದರ್ಭದಲ್ಲಿ ಫ್ರೆಂಚ್ ಗವರ್ನರ್ ಜನರಲ್ ಯಾರಾಗಿದ್ರು ಅಂತ ಪ್ರಶ್ನೆ ಇದೆ. ಕರೆಕ್ಟ್ ಆಗಿ ಆಲೋಚನೆ ಮಾಡಿ ಆನ್ಸರ್ ಕೊಡಿ. ಲೆಟ್ಸ್ ಮೂವ್ ಆನ್. ಬಹಳಷ್ಟು ವಿದ್ಯಾರ್ಥಿಗಳು ಡ್ಯೂಪ್ಲೆ ಅಂತ ಹೇಳಿದ್ರೆ, ಇನ್ನು ಕೆಲವೊಬ್ರು ಬುಸ್ಸಿ ಅಂತ ಹೇಳಿ ಕೂಡ ಹೇಳ್ತಿದ್ದೀರಾ.
ಆ ಇಲ್ಲಿಗೆ ಸರಿಯಾದ ಉತ್ತರ ಬಂದು ಡ್ಯೂಪ್ಲೆ ಅಥವಾ ಡ್ಯೂಪ್ಲೆಕ್ಸ್ ಅಂತ ಹೇಳಿ ಏನ್ ಹೇಳ್ತೀರಾ, ಡ್ಯೂಪ್ಲೆ ಸರಿಯಾಗಿದೆ. ಓಕೆ, ಜೋಸೆಫ್ ಫ್ರಾಂಕೋಯಿಸ್ ಡ್ಯೂಪ್ಲೆ ಅವನ ಹೆಸರು, ಕಂಪ್ಲೀಟ್ ಹೆಸರು ಜೋಸೆಫ್ ಫ್ರಾಂಕೋಯಿಸ್ ಡ್ಯೂಪ್ಲೆ ಅಂತ ಹೇಳಿ. ಈತ ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನವನ್ನ ಮಾಡ್ತಾನೆ. ಆದ್ರೆ ಬ್ರಿಟಿಷರು ಬಿಡ್ತಾರ? ಮೊದ್ಲೇನೆ ಅವರು ಅವ್ರವ್ರಿಗೆ ದೊಡ್ಡ ಶತ್ರುಗಳು. ಅವ್ರವ್ರಿಗೇನೆ, ನಮ್ಗ್ ಬಿಡಿ ನಮ್ದು ದೂರ ದಾರಿ. ಸೊ ಅವ್ರವ್ರಿಗೇನೆ ತುಂಬಾ ದೊಡ್ಡ ಶತ್ರು ಇದ್ರು. ಡ್ಯೂಪ್ಲೆ ತುಂಬಾ ದೊಡ್ಡ ಮಹತ್ವಾಕಾಂಕ್ಷಿ ಆಗಿದ್ದ. ಹಾಗೆ ಈ ಯುದ್ಧದ ಮುನ್ನಡೆಯನ್ನ ಕೂಡ ಆತನೇ ವಹಿಸಿದ್ದ, ಗವರ್ನರ್ ಕೂಡ ಆಗಿದ್ದ. ದ ಬ್ಯಾಟಲ್ ಆಫ್ ಪ್ಲಾಸಿ ವಾಸ್ ಫಾಟ್ ಇನ್ ವಿಚ್ ಇಯರ್ ಅಂತ ಇದೆ. ಈ ಪ್ಲಾಸಿ ಕದನ ಏನಿದೆ ಅದು ಯಾವ ವರ್ಷದಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದರೆ, ತುಂಬಾ ಇಂಪಾರ್ಟೆಂಟ್. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ ಕೊನೆಯ ತರಗತಿಯಲ್ಲಿ ಪ್ಲಾಸಿ ಕದನ ಮತ್ತೆ ಕರ್ನಾಟಕ ಯುದ್ಧಗಳ ಬಗ್ಗೆ, ಬಕ್ಸಾರ್ ಕದನದ ಬಗ್ಗೆ ನೋಡ್ತೀವಿ ಅಂತ ಈಗ ನೋಡ್ತಾ ಇದೀವಿ. ಅಂಡ್ ನಿಮಗೆ ಗೊತ್ತಿದೆ, ನಮ್ಮ ಒಂದು ಭಾರತೀಯರ ರಾಜ್ಯಗಳ ಜೊತೆಗೆ ಮಾಡಿದಂತ ಪ್ರಥಮ ಯುದ್ಧ ಅಂತ ಹೇಳ್ಬೋದು, ಬ್ರಿಟಿಷರು ಮಾಡಿದಂತ ಪ್ರಥಮ ಯುದ್ಧ ಇದು. ಪ್ಲಾಸಿ ಕದನ ಯಾವ ವರ್ಷದಲ್ಲಿ ಆಗುತ್ತೆ? ಓಕೆ, ಇದಕ್ಕೆ ಸರಿಯಾದ ಉತ್ತರ 1757ರಲ್ಲಿ. ವೆರಿ ಗುಡ್. ಪ್ಲಾಸಿ ಕದನ ಸಿರಾಜ್ ಉದ್ ದೌಲಾ ಮತ್ತೆ ಬ್ರಿಟಿಷರ ನಡುವೆ ಆದಂತ ಯುದ್ಧ. ರಾಬರ್ಟ್ ಕ್ಲೈವ್ ಇದ್ನಲ್ಲ, ಆ ಸಂದರ್ಭದಲ್ಲಿ 1757ರಂದು ಈ ಕದನ ಆಗತ್ತೆ. ಓಕೆ, ಪ್ಲಾಸಿ ಕದನದ ಸಂದರ್ಭದಲ್ಲಿ ಬಂಗಾಳದ ನವಾಬ ಯಾರಾಗಿದ್ರು ಅಂತ ಪ್ರಶ್ನೆ. ತುಂಬಾ ಸಿಂಪಲ್ ಆಗಿರೋದು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಾನು ಕೂಡ ನಾವ್ ಇದನ್ನ ಕರಿತೀವಿ. ಮೀರ್ ಜಾಫರ್, ಅಲಿವರ್ದಿ ಖಾನ್, ಹಾಗೆ ಸಿರಾಜ್ ಉದ್ ದೌಲಾ ಮತ್ತೆ ಮೀರ್ ಖಾಸಿಂ ಅಂತ ಇದೆ. ಓಕೆ, ಇದಕ್ಕೆ ಸಿರಾಜ್ ಉದ್ ದೌಲಾ ಅಂತ ಏನು ಉತ್ತರ ಕೊಟ್ರಿ. ವೆರಿ ಗುಡ್. ನಿಮಗೆ ಗೊತ್ತಿದೆ, ರಾಬರ್ಟ್ ಕ್ಲೈವ್ ನೇತೃತ್ವದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಸಿರಾಜ್ ಉದ್ ದೌಲನನ್ನ ಸೋಲ್ಸುತ್ತೆ, ಸಂಪೂರ್ಣವಾಗಿ ಸೋಲ್ಸ್ಬಿಡುತ್ತೆ. ಎಸ್, ನೆಕ್ಸ್ಟ್ ಹೋಗೋಣ. ವಾಟ್ ವಾಸ್ ದ ಬ್ಲಾಕ್ ಹೋಲ್ ಟ್ರಾಜಿಡಿ? ನಿಮಗೆ ಗೊತ್ತಿದೆ, ಪ್ಲಾಸಿ ಕದನಕ್ಕೆ ಇದು ಅತ್ಯಂತ ಒಂದು ತತ್ಕ್ಷಣದ ಕಾರಣ ಅಂತ ಹೇಳಿ ಕೂಡ ನಾವ್ ಇದನ್ನ ಗುರುತಿಸ್ತೀವಿ. ಕತ್ತಲೆ ಕೋಣೆ ದುರಂತ ಅಥವಾ ಕಪ್ಪು ಕೋಣೆ ದುರಂತ ಅಂತ ಹೇಳಿ ನಾವ್ ಇದನ್ನ ಗುರ್ತಿಸೋದು. ಸೊ ಹೀಗಂದ್ರೆ ಏನು ಅಂತ ಪ್ರಶ್ನೆ ಇದೆ. ಬಂಗಾಳದ ಕ್ಷಾಮ, ಕಲ್ಕತ್ತಾದಲ್ಲಿ ಬ್ರಿಟಿಷರನ್ನ ಚಿಕ್ಕ ಕೋಣೆಯಲ್ಲಿ ಬಂಧಿಸಿದ್ದು, ಮರಾಠರಿಂದ ನಡೆದಂತಹ ಹತ್ಯಾಕಾಂಡ, ಹಾಗೆ ಸಿರಾಜ್ ಉದ್ ದೌಲನ ಮರಣ ಅಂತ ಇದೆ. ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ.
ಓಕೆ. ಇದಕ್ಕೆ ಸರಿಯಾದ ಉತ್ತರ ಕಲ್ಕತ್ತಾದಲ್ಲಿ ಬ್ರಿಟಿಷರನ್ನ ಏನ್ ಮಾಡ್ತಾರೆ, ಒಂದು ಚಿಕ್ಕ ಕೋಣೆಯಲ್ಲಿ ಬಂಧಿಸಿಟ್ಬಿಡ್ತಾರೆ. ಸೊ ಇದನ್ನ ಒಂದು ತತ್ಕ್ಷಣದ ಕಾರಣ ಅಂತ ಹೇಳಿ ಕೂಡ ಗುರುತಿಸ್ತಾ ಇದೀವಿ. 1756ರಲ್ಲಿ ಫೋರ್ಟ್ ವಿಲಿಯಂನ ಸಣ್ಣ ಸೆರೆಮನೆಯಲ್ಲಿ ಏನ್ ಮಾಡ್ತಾನೆ, ಈ ಸಿರಾಜ್ ಉದ್ ದೌಲಾ ಏನ್ ಮಾಡ್ತಾರೆ, ಇವ್ರೇನಪ್ಪ ನಮಗೆ ಅನುಮತಿ ಇಲ್ದಂಗೆನೆ ವ್ಯಾಪಾರ ಮಾಡ್ತಾರೆ, ಫೋರ್ಟ್ ವಿಲಿಯಂ ಕೋಟೆ ಬೇರೆ ಸೃಷ್ಟಿ ಮಾಡ್ಬಿಟ್ರು, ಬ್ರಿಟಿಷರು ಮಾಡಿದಂತ ತಪ್ಪಿಗೋಸ್ಕರ ಅವನಿಗೆ ತಡೆಯಕ್ಕಾಗಲ್ಲ. ಈಗ ಫರ್ಮಾನ್ ಇಲ್ದಂಗೆ, ಫರ್ಮಾನ್ ಅಂದ್ರೆ ಅನುಮತಿ ಅಂತ ಕರಿತೀವಿ, ಅನುಮತಿ ಇಲ್ದಂಗೆನೆ ವ್ಯಾಪಾರ ಮಾಡೋದು ತಪ್ಪೇ ಅಲ್ವಾ. ಸೊ ಆ ರೀತಿಯಾಗಿ ಬ್ರಿಟಿಷರು ಮಾಡ್ಬಿಡ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ಬ್ರಿಟಿಷ್ ಕೈದಿಗಳನ್ನೆಲ್ಲಾನು ಕೂಡ ಒಂದ್ ಸಣ್ಣ ಸೆರೆಮನೆಯಲ್ಲಿ ಹಾಕಿರ್ತಾನೆ. ಅಲ್ಲಿ ಗಾಳಿ ಬೆಳಕು ನೀರು ಏನು ಇರೋದಿಲ್ಲ, ಕಂಪ್ಲೀಟ್ ಉಸಿರುಗಟ್ಟಿ ಸತ್ತೋಗ್ಬಿಡ್ತಾರೆ ಎಷ್ಟೋ ಜನ. ಇದು ಪ್ಲಾಸಿ ಕದನಕ್ಕೆ ತತ್ಕ್ಷಣದ ಕಾರಣ ಅಂತ ಹೇಳಿ ಕರಿತೀವಿ. ಇಂಥ ಪ್ಲಾಸಿ ಕದನದಲ್ಲಿ ಸಿರಾಜ್ ಉದ್ ದೌಲನಿಗೆ ತನ್ನದೇ ಆದಂತ ಒಬ್ಬ ವ್ಯಕ್ತಿ ದ್ರೋಹವನ್ನ ಬಗಿತಾನೆ. ಯಾರವನು ಹಾಗಿದ್ರೆ? ಎಸ್, ಆಪ್ಷನ್ಸ್ ಗಳನ್ನ ನೋಡಿ ಗೊತ್ತಾಗ್ತದೆ ನಿಮಗೆ. ಮೀರ್ ಖಾಸಿಂ, ಮೀರ್ ಜಾಫರ್, ಜಗತ್ ಸೇಠ್ ಹಾಗೆ ಓಮಿಚಂದ್ ಅಂತ ಇದೆ. ಓಕೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಮೀರ್ ಜಾಫರ್ ಅಂತ ಹೇಳಿ ಕರಿತೀವಿ. ನವಾಬನ ಸೈನ್ಯದ ಪ್ರಧಾನ ದಂಡನಾಯಕನಾಗಿದ್ದಂತ ಮೀರ್ ಜಾಫರ್ ಏನ್ ಮಾಡ್ಬಿಡ್ತಾನೆ, ತಟಸ್ಥನಾಗಿ ಉಳ್ಕೊಂತಾನೆ. ಯಾಕೆ ಅಂತಂದ್ರೆ ಬ್ರಿಟಿಷ್ ಏನ್ ಮಾಡಿರ್ತಾರೆ, ಮುಂದೆ ನೀನ್ ಈ ಯುದ್ಧದಲ್ಲಿ ಏನಾದ್ರೂ ಸೈಲೆಂಟ್ ಆಗಿ ಇದ್ದೆ ಅಂತಂದ್ರೆ ನೆಕ್ಸ್ಟ್ ನಾನ್ ನಿಮಗೆ ಈ ಒಂದು ಆಡಳಿತವನ್ನ ಕೊಡ್ತೀವಿ ಅನ್ನೋದು ಬ್ರಿಟಿಷರ ಆಸೆ ಆಮಿಷಗೆ ಒಳಗಾಗ್ಬಿಟ್ಟು ಅವನ್ ಏನ್ ಮಾಡ್ತಾನೆ ಅಂತಂದ್ರೆ, ಅವನಿಗೆ ಯಾವುದೇ ರೀತಿ ಸಹಾಯವನ್ನ ಮಾಡಲ್ಲ ಸಿರಾಜುದ್ ದೌಲಾನಿಗೆ. ಸೊ ಬ್ರಿಟಿಷರು ಗೆಲ್ಲಲಿಕ್ಕೆ ಅವ್ನ್ ಸಹಾಯವನ್ನ ಮಾಡ್ತಾನೆ. ಈ ಕಾರಣಕ್ಕೋಸ್ಕರ ನವಾಬ ಸೋಲ್ತಾನೆ. ಮುಂದಿನ ಪ್ರಶ್ನೆ ಹೀಗಿದೆ, ಈಸ್ಟ್ ಇಂಡಿಯಾ ಕಂಪನಿಗೆ 1717ರ ಫರ್ಮಾನ್ ಅನ್ನ ನೀಡಿದಂತಹ ಮೊಘಲ್ ಚಕ್ರವರ್ತಿ ಯಾರು? 1ನೇ ಬಹದ್ದೂರ್ ಶಾ, ಜಹಾಂದರ್ ಶಾ, ಹಾಗೆ ಫಾರೂಕ್ ಸಿಯಾ, ಮತ್ತೆ ಮಹಮ್ಮದ್ ಶಾ ಅಂತ ಇದೆ. ಯೋಚನೆ ಮಾಡಿ ಆನ್ಸರ್ ಅನ್ನ ಕೊಡಿ. ಈಸ್ಟ್ ಇಂಡಿಯಾ ಕಂಪನಿಗೆ 1717ರ ಫರ್ಮಾನ್ ಅನ್ನ ನೀಡಿದಂತಹ ಮೊಘಲ್ ಚಕ್ರವರ್ತಿ ಯಾರು? ವಿಚ್ ಮುಘಲ್ ಎಂಪರರ್ granted the firman of 1717 to the East India Company ಅಂತ ಇದೆ. 1ನೇ ಬಹದ್ದೂರ್ ಶಾ, ಜಹಾಂದರ್ ಶಾ, ಫರೂಕ್ ಸಿಯಾರ್ ಮತ್ತೆ ಮೊಹಮ್ಮದ್ ಶಾ ಅಂತ ಇದೆ. ಎಸ್, ಇದಕ್ಕೆ ಬಹದ್ದೂರ್ ಶಾ ಅಂತ ಹೇಳಿ ಹೇಳಿದ್ರಿ ಉತ್ತರ. ಸರಿಯಾದ ಉತ್ತರ ಫರೂಕ್ ಸಿಯಾರ್. ನಾನು ಹಿಂದೆ ಕೂಡ ಹೇಳಿದ್ದೆ ನಿಮ್ಗೆ. ಈ ಫರ್ಮಾನ್ ಕಂಪನಿಗೆ ಬಂಗಾಳದಲ್ಲಿ ಸುಂಕ ರಹಿತ ವ್ಯಾಪಾರದ ಹಕ್ಕುಗಳನ್ನ ನೀಡುತ್ತೆ. ಸೊ ಇದನ್ನ ಕಂಪನಿಯ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕೂಡ ಕರೆದ್ರು. ಎಸ್, ಈ ಸೆಷನ್ ನ ಕೊನೆಯ ಪ್ರಶ್ನೆ ಇದು. ಅಂಡ್ ನಿಮಗಿದು ರೆಗ್ಯುಲರ್ ಆಗಿ ಇನ್ಮೇಲೆ ಬರ್ತಾ ಹೋಗುತ್ತೆ. ಡೋಂಟ್ ವರಿ, ಕ್ಲಾಸಸ್ ಇಲ್ಲ ಅಂತ ಹೇಳಿ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನೆಟ್ ಪ್ರಾಬ್ಲಮ್ ಇಂದ ಮಾಡಕ್ ಆಗಿರ್ಲಿಲ್ಲ ಅಷ್ಟೇನೆ. ದ ಜಾಟ್ ಸ್ಟೇಟ್ ಆಫ್ ಭರತ್ಪುರ್ ವಾಸ್ ಸ್ಟ್ರೆಂಥೆಂಡ್ ಬೈ ವಿಚ್ ಲೀಡರ್ ಅಂತ ಇದೆ. ಭರತ್ಪುರದ ಜಾಟ್ ರಾಜ್ಯವನ್ನ ಯಾವ ನಾಯಕ ಬಲಪಡಿಸ್ತಾ ಹೋಗ್ತಾನೆ? ಚುರಾಮನ್, ಬದನ್ ಸಿಂಗ್, ಸೂರಜ್ಮಲ್ ಹಾಗೆ ಗೋಕುಲ ಅಂತ ಇದೆ. ಕ್ವಿಕ್ ಆಗಿ ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಭರತ್ಪುರದ ಜಾಟ್ ರಾಜ್ಯವನ್ನ ಯಾವ ನಾಯಕ
ಬಲಪಡಿಸ್ತಾನೆ. ತುಂಬಾ ಸಲ ಜಾಟ್ ಮನೆತನದ ಬಗ್ಗೆ ಕೇಳಿರ್ಬೇಕು ನೀವು. ಸೂರಜ್ ಮಲ್ ಸರಿಯಾದ ಉತ್ತರ. ಮೇಡಮ್ ಇದೆಲ್ಲ ಏನ್ ನಾವ್ ಕೇಳೇ ಇಲ್ಲ ಅಂತ ನೀವ್ ಅನ್ನಕ್ ಹೋಗ್ಬೇಡಿ. 7th ಸ್ಟ್ಯಾಂಡರ್ಡ್ ಅಲ್ಲೇ ಇದೆ. ಸೂರಜ್ ಮಲ್ ಅನ್ನ ಹೆಚ್ಚಾಗಿ ಜಾಟ್ ಬುಡಕಟ್ಟಿನ ಪ್ಲೇಟೋ ಅಂತ ಹೇಳಿ ಕರೀತಾರೆ. ಯಾಕೆ ಅಂತಂದ್ರೆ ಆತ ಏನ್ ಮಾಡ್ತಾನೆ, ಇದೊಂದು ಬುಡಕಟ್ಟು ಸಮುದಾಯ. ಆಕ್ಚುಲಿ ಇದೇನು ತುಂಬಾ ಪ್ರಾಮಿನೆಂಟ್ ಆಗಿರ್ತಕ್ಕಂತ ಮನೆತನ ಅಂತೇಳಿ ಏನು ಕನ್ಸಿಡರ್ ಮಾಡ್ತಾ ಇಲ್ಲ. ಇದೊಂದು ಬುಡಕಟ್ಟು ಸಮುದಾಯ ಆಗಿರೋದ್ರಿಂದ ಜಾಟ್ ಸಾಮ್ರಾಜ್ಯವನ್ನ ಬಲಪಡಿಸ್ತಾನೆ, ಭದ್ರಪಡಿಸಿದಂತ ಕೀರ್ತಿ ಸೂರಜ್ ಮಲ್ನಿಗೆ ಸಲ್ಲುತ್ತೆ. ಸರಿನಾ? ಹಾಗಾಗಿ ಸರಿಯಾದ ಉತ್ತರ ಸೂರಜ್ ಮಲ್ ಇಸ್ ದ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ ಇನ್ನು ಕ್ವಶನ್ಸ್ ಗಳು ತುಂಬಾ ಬಾಕಿ ಇದೆ. ಇದನ್ನೆಲ್ಲವನ್ನ ಕೂಡ ನಾವೇನ್ ಮಾಡೋಣ, ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಇದನ್ನ ನಾನು ಇಲ್ಲಿಗೆ ಮುಗಿಸಲ್ಲ. ಯಾಕೆಂದ್ರೆ ಚೌತು ಸರ್ದೇಶ್ ಮುಖಿಗಳ ಬಗ್ಗೆ 18ನೇ ಶತಮಾನದಲ್ಲಿ ಆದಂತ ಘಟನೆಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಮನೆತನ, ಯಾವುದೇ ಒಂದು ಯುದ್ಧದ ಬಗ್ಗೆ ಅಲ್ಲ. ಇದು ಚಾಪ್ಟರೇ ಹಿಂಗಿದೆ. ಸೊ ಹಾಗಾಗಿ ಇವತ್ತಿನ ತರಗತಿ ಇಷ್ಟ ಆಗಿತ್ತು. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬೈ.